ಶಾಸಕರಿಂದ ಚಾಮರಾಜನಗರ ನೂತನ ಕಾನೂನು ಕಾಲೇಜು ಉದ್ಘಾಟನೆ. ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಸಿ ಪುಟ್ಟರಂಗಶೆಟ್ಟಿ. ಎಸ್ಆರ್ ಜಿಲ್ಲಾ ಕೇಂದ್ರದಲ್ಲಿ ವಿಜ್ಞಾನ ತರಬೇತಿ ಕೇಂದ್ರ ತೆರೆಯುವ ಕನಸು. ಚಾಮರಾಜನಗರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಎಂಎಸ್ಎಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ನಗರದ ಸಂತೇಮರಹಳ್ಳಿ ರಸ್ತೆಯಲ್ಲಿರುವ ಸರ್ಕಾರಿ ನೂತನ ಕಾನೂನು ಕಾಲೇಜಿನ ಆವರಣದಲ್ಲಿ ನಡೆದ ನೂತನ ಕಾನೂನು ಕಾಲೇಜು ಉದ್ಘಾಟನೆ ಮತ್ತು 2025 ಮತ್ತು 26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದಿವಂಗತ ಮಾಜಿ ಸಂಸದರಾದ ಆರ್ ಧ್ರುವನಾರಾಯಣ್ ನಮ್ಮ ಶ್ರಮದ ಫಲವಾಗಿ ಇಂದು ಜಿಲ್ಲಾ ಕೇಂದ್ರದಲ್ಲಿ ಕಾನೂನು ಕಾಲೇಜು ಆರಂಭವಾಗಿದ್ದು, ಇಂತಹ ಅವಕಾಶವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿ ಜೀವನ ರೂಪಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ನನ್ನ ಅವಧಿಯಲ್ಲಿ ವೈದ್ಯಕೀಯ ಕಾಲೇಜು, ಕೃಷಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮಹಿಳಾ ಕಾಲೇಜು ಸೇರಿದಂತೆ ಎಲ್ಲ ಕಾಲೇಜು ಆಗಿದ್ದು, ಜಿಲ್ಲೆಯಲ್ಲಿ ವಿಜ್ಞಾನ ತರಬೇತಿ ಕೇಂದ್ರ ತೆರೆಯುವ ಗುರಿ ಹೊಂದಲಾಗಿದೆ ಎಂದರು. ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಕೆಎಸ್ ಲಲಿತಾಬಾಯಿ ಮಾತನಾಡಿ, ಮೊದಲ ಬ್ಯಾಚ್ ವಿದ್ಯಾರ್ಥಿಗಳು ಮುಂಬರುವ ವಿದ್ಯಾರ್ಥಿಗಳಿಗೆ ಆದರ್ಶವಾಗಬೇಕು. ಕಾಲೇಜಿನ ಘನತೆಯನ್ನ ಹೆಚ್ಚಿಸಬೇಕು. ಶಾಸಕರ ಸಹಕಾರದಿಂದ ಕಾಲೇಜು ಆರಂಭವಾಗಲು ಸಾಧ್ಯವಾಯಿತು. ಇದೇ ಕಟ್ಟಡವನ್ನು ಶಾಶ್ವತ ಕಾನೂನು ಕಾಲೇಜು ಕಟ್ಟಡ ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಸಹ ಪ್ರಾಧ್ಯಾಪಕಿ ಅಶ್ವಿನಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಚೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನಾ ಮಾತನಾಡಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕುಮಾರ್ ನಾಯಕ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವಿದ್ಯಾರ್ಥಿಗಳಾದ ಕಾವ್ಯ ನಿಶ್ಚಿತ್ ನಿರೂಪಿಸಿದ್ರೆ, ಐಶ್ವರ್ಯ ಪ್ರಾರ್ಥಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಂಬ ನಂಜುಡ ನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಪುಟ್ಟರಂಗಶೆಟ್ಟಿ ಸರ್ ಹಾಗೂ ಕುಮಾರ್ ನಾಯಕ್ ಸರ್ ಹಾಗೂ ನನ್ನ ಸಹೋದರಿ ಮಿತ್ರೆಯಾದಂತಹ ಅಶ್ವಿನಿ ಮೇಡಮ್ ಅವರಿಗೂ ವಂದಿಸುತ್ತಾ, ಹಾಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ ಕೂಡ ವಂದಿಸುತ್ತಾ ನಾನು ಮಾತಾಡಲಿಕ್ಕೆ ಇಚ್ಛಿಸುತ್ತೇನೆ. ಇಲ್ಲಿ ನಾನು ಹೇಳೋದಾದ್ರೆ ಸಭೆಯಿಂದ ಹೇಳಬೇಕಾಗತ್ತೆ. 19/11/2024 ನಾನು ಈ ಊರಿಗೆ ಕೋಲಾರ ಗವರ್ಮೆಂಟ್ ಕಾಲೇಜಿನಿಂದ ಚಾಮರಾಜನಗರ ಗವರ್ಮೆಂಟ್ ಕಾಲೇಜಿಗೆ ನನಗೆ ಡೆಪ್ಯೂಟ್ ಮಾಡಿದ್ರು. ಉದ್ದೇಶ ಅಷ್ಟೇ ಕಾಲೇಜನ್ನ ಶುರು ಮಾಡ್ಬೇಕಂತ ಇತ್ತು. ಬಟ್ ಈಗ ಬಂದು ನೋಡಿದಾಗ ಏನೂ ಮಾಡಿರಲಿಲ್ಲ. 6 ವರ್ಷ ಇಲ್ಲಿ ಮುಂಚಿನ ಪ್ರಾಂಶುಪಾಲರ ಅವ್ರ ಹೆಸರು ಹೇಳಿದ್ರ, ಸೊ ಅಂತ ಏನು ಕಾರ್ಯಗಳು ಆಗಿರ್ಲಿಲ್ಲ. ನಾನೆಲ್ಲ ಫೈಲನ್ನ ಓದಿದಾಗ ನನಗೆ ಒಂಥರ ಆಶ್ಚರ್ಯ ಆಯ್ತು. ಈಗ ಮಂಜುಶ್ರೀ ಮೇಡಮ್ ನನಗೆ ಇಲ್ಲಿ ಡೆಪ್ಯೂಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ 10 ವರ್ಷ ಪ್ರಿನ್ಸಿಪಲ್ ಆಗಿ ಹಾಸನದಲ್ಲಿ ಕೆಲಸ ಮಾಡಿದ್ದೀರಾ, ನೀವು ಮಾಡಿ ಅಂತ ನನಗೆ ಇಲ್ಲಿ ಡೆಪ್ಯೂಟ್ ಮಾಡಿಬಿಟ್ಟಿದ್ದಾರೆ. ಹೆಂಗ್ ಮಾಡೋದಂತ ನನಗೆ ತುಂಬಾನೇ ಭಯ ಆಯ್ತು. ಆಗ ನಾನು ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಂಡಾಗ ನಿಜವಾಗ್ಲೂ ನೀವು ಸ್ವಲ್ಪ ಬಹಳ ನಿರಾಳ ಅನಿಸ್ತು. ಹೌದು, ಮಾಡ್ಬೋದು ಸಾಹೇಬ್ರು. ಸ್ಟಾರ್ಟಿಂಗ್ ಪ್ರಥಮವಾಗಿಯೇ ನಾನು ಹೋಗಿ ಹೇಳ್ಕೊಂಡಾಗ ಬಹಳ ಖುಷಿಯಿಂದ ಒಪ್ಕೊಂಡ್ರು. ಆಯ್ತಮ್ಮ ಮಾಡೋಣ ಅಂತಂದ್ರು. ಸಾಹೇಬ್ರು ಏನಾದ್ರು ಇವತ್ತು ಮನ್ಸ್ ಮಾಡಿಲ್ಲ ಅಂತಿದ್ರೆ ಲಾಂಗ್ ಲಿಸ್ಟ್ ಇಂದ ಫೋನ್ ಮಾಡಿದ್ರು BCIಗೆ. ಹಾಗೆಯೇ ನಮ್ಮ ಕಾಲೇಜಿಗೆ 13 ಲಕ್ಷದ ಫರ್ನಿಚರ್ಸ್ ಅನ್ನ ಅಂದ್ರೆ ಪೀಠೋಪಕರಣಗಳನ್ನ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಮನ್ಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ಖಂಡಿತ ಲಾ ಕಾಲೇಜ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ತುಂಬಾ ಅನುಕೂಲ ಆಯಿತು. ಜನವರಿ 1 ತಿಂಗಳು ನಾನು ಎಲ್ಲ ಏನೆಲ್ಲ ಗ್ರಾಂಟ್ಸ್ ಬರೋದಕ್ಕೆಲ್ಲ ಗೌರ್ಮೆಂಟ್ಗೆ ಬರ್ದು ಹಾಕಿದೆ. ಬರ್ದಾಕಿದ ಮೇಲೆ ಅಲ್ಲಿ ಫೀಸ್ ಅನ್ನ ಕಟ್ಟಿದೆ. ಅಂದ್ರೆ 7 ಲಕ್ಷ ಫೀಸ್ ಅನ್ನ ನಾನು ಅವರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ BCIಗೆ ಕಟ್ಟಿದಂತಹ ಸಂದರ್ಭ ಅಂದ್ರೆ ಅದು ಶುಲ್ಕ, ಅದು BCI ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಕಟ್ಟಿದ ನಂತರ 1 ತಿಂಗಳಿಗೆ ನನಗೆ ಅಪ್ರೋಚ್ ಸಿಕ್ತು. 1 ತಿಂಗಳಲ್ಲಿ ಸಿಕ್ಕ ನಂತರ ನಾವು ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಸ್ಕರ್ ಮುನ್ನಾರ್ ಅವರೇ, ಕಾಲೇಜಿನ ಪ್ರಾಂಶುಪಾಲರ ಶ್ರೀಮತಿ ಡಾಕ್ಟರ್ ಲಲಿತಾಬಾಯಿ KS ಅವರೇ, ಹಾಗೆ ಪ್ರಾಸ್ತಾವಿಕ ನುಡಿಯನ್ನಾಡಿದ ಕಾನೂನು ಅಧ್ಯಾಪಕರಾದ ಅಶ್ವಿನಿ ಅವರೇ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಕುಮಾರ್ ನಾಯಕರ್ ಅವರೇ, ಮುಖ್ಯವಾಗಿ ಈ ಒಂದು ಕಾನೂನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಂಧುಗಳ, ಬಹುಶಃ ಈ ಕಾಲೇಜು ನಿನ್ನೆ ಮೊನ್ನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. 2008ರಲ್ಲಿ ನಾನು ಮತ್ತು ಇಬ್ಬರು ಶಾಸಕರು, ಅವರು ಕೊಡಗಲ ಭಾಗದಲ್ಲಿ, ನಾನು ಈ ಭಾಗದಲ್ಲಿ ಈ ಶಾಸಕರ. ನಾನು ಪ್ರಥಮ ಬಾರಿಗೆ ಶಾಸಕನಾದಾಗ ನಾನು ಮೊದಲನೇ ಚಿಂತೆ ಮಾಡೋದಕ್ಕೆ ಎಲ್ಲ ಜಿಲ್ಲಾ ಕೇಂದ್ರ ಆದಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳನ್ನ ತರಬೇಕಲ್ಲ ಅಂತ ಪ್ರಯತ್ನ ಪಟ್ಟು ಪ್ರಥಮ 2008ರಲ್ಲಿ ಚೆಲ್ಲಂಬಳ್ಳಿ
ಬದಗುಪ್ಪೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅಡಿಗಳನ್ನ ಅವತ್ತು BJP ಸರ್ಕಾರ ಇತ್ತು. ಅವರ ಇದರಲ್ಲಿ ಅದು ಅಡಿಗಳನ್ನ ಹಾಕಿ ಯಾವತ್ತು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡಿ ತದನಂತರ 1 ವರ್ಷ ಆದಮೇಲೆ ಋಣಾರವನ್ನ ನೀತಿಯಲ್ಲಿದ್ದವನ್ನ ಸಂಸದರಾಗಿ ಆಯ್ಕೆ ಮಾಡೋದು. ಆಗ ಅದಾದ ನಂತರ ಕಡಿಮೆ ಅಂದರೆ 2010-11ರಲ್ಲಿ ನಾನು ಗೋರಾಯಣ ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಕಾಲೇಜುಗಳು ಬೇಕು, ಜಿಲ್ಲಾ ಕೇಂದ್ರ ಕಾನೂನು ಕಾಲೇಜು ಮಾಡಬೇಕಲ್ಲ ಅಂತೇಳಿ ಅವತ್ತು ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಅವರ ಹತ್ರ ಮನವಿಯನ್ನು ಕೊಟ್ಟು ಅದನ್ನು ಹೆಚ್ಚು ಫಾಲೋಅಪ್ ಮಾಡಿದ್ರೆ ಬಂಡಾರಾಗಿರೋರು. ಅದಾದಮೇಲೆ ನಮಗೆ ಇಲ್ಲಿ ಆವಾಗ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ನಡೀತಾ ಇತ್ತು. ಇದು ಇಲ್ಲಿ ಕೇಂದ್ರ ವಿದ್ಯೆ ಮಾಡುವಂಥ ಕೇಂದ್ರೀಯ ವಿದ್ಯಾಲಯ ಅಂತದ್ದು ಈ ಕಟ್ಟಡ ರೇಷ್ಮೆ ಇಲಾಖೆದು. ಆಗ ನಾವಿಬ್ಬರು ಸೇರಿ ನನ್ನ ಶಾಸಕರ ಮತ್ತು ಸಂಸದರ ನಿಧಿಯನ್ನು ಹಾಕಿ ಸುಮಾರು 30 ಲಕ್ಷದ ಹೆಚ್ಚು ಅನುದಾನಾತ್ಮಕ ಎಲ್ಲ ಕಟ್ಟಡಗಳನ್ನು ಮಾಡಿ ನಾವು ಇಲ್ಲಿ ಕೇಂದ್ರೀಯ ವಿದ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಕೇಂದ್ರೀಯ ವಿದ್ಯಾಲಯ ಹೋದ್ಮೇಲೆ ನಾವು ತದನಂತರ 2013-14ರಲ್ಲಿ ನಮ್ಮ ಸರ್ಕಾರ ಬಂದಾಗ ಆವತ್ತಿನ ಸಚಿವರಾದಂಥ ಬಹುಶಃ ಜಯಚಂದ್ರ ಅವರ ಹತ್ರ ಹೋಗಿ ನಾನು ಕೂತ್ಕೊಂಡು ಹೇಳಿ ಧ್ರುವನಾರಾಯಣರು ಕೂತು ಕಾನೂನು ಪದವಿ ಕಾಲೇಜು ಅಲ್ಲೇ ಬೇಕು, ಏನು ಅದೆಲ್ಲ ಮಾಡೋಣ ಅಂತ ಹೇಳಿ ಪ್ರಯತ್ನಪಟ್ಟು ಆವಾಗೆಲ್ಲ ತಮಗೆ ಗೊತ್ತಿದೆ ಹುಬ್ಬಳ್ಳಿಯಿಂದ ಬಾರ್ ಅಸೋಸಿಯೇಷನ್ ಅವ್ರು ಬರಬೇಕು, ಕೇಂದ್ರದಿಂದ ಅವರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು. ಮಾಡಿದಾಗಲೇ ಈಗ ಅನುಮತಿ ಕೊಡ್ತೀವಿ ಅಂತಲೂ ಅಲ್ಲಿ ಅನುಮತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ, ಯಾಕಂದರೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿ ಹೀಗೆ ಕಂಟಿನ್ಯೂ ಹೋಗಿ ಬಂದಂಥ ಪ್ರಿನ್ಸಿಪಾಲ್ಗಳು ಸರಿಯಾದ ರೀತಿಯಲ್ಲಿ ನಮ್ಮ ಸಂಬಳ ಬರ್ತದೆ ನಮಗೇನು ಅಂದ್ಬಿಟ್ಟು ಇಲ್ಲಿ ಹೆಚ್ಚಿಗೆ ಯಾರು ತಗೊಂಡಿಲ್ಲ. ಆದರೂ ನಾವು ಪ್ರಯತ್ನವನ್ನು ಮರಳಿ ಪ್ರಯತ್ನವನ್ನು ಮಾಡಿದ್ವು. ತದನಂತರ ಈ ಸಾರಿ H.A. ಪಾಟೀಲ್ರವರು ಬಂದಾಗ ಅವರು ನಮ್ಮ ಪ್ರಿನ್ಸಿಪಾಲ್ ನಮ್ಮೆಲ್ಲ ಹೇಳಿದ ಥರ ಏನು ಮಾಡೋದು ಸರ್, ನಾನು ಹೊಸ್ತಾ ಬಂದೀನಿ ಅಂದಾಗ ನಾನು H.A. ಪಾಟೀಲ್ ಹೇಳಿ ಸರ್ ತಾವು ದಯಮಾಡಿ ಕೇಂದ್ರಕ್ಕೆ ಫೋನ್ ಮಾಡಿ ಅವ್ರು ಬರಲಿ ಇಮಿಡಿಯೇಟಾಗಿ ನಾವು ಕಾಲೇಜನ್ನ ಪ್ರಾರಂಭ ಮಾಡಬೇಕಲ್ಲ ಅಂತ ಹೇಳಿದಾಗ ಅವರು ಫೋನ್ ಮಾಡಿದ್ಮೇಲೆ ಈ ಪ್ರಿನ್ಸಿಪಾಲ್ಗಳು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಇಲ್ಲಿ ಬೆಂಚು ಕುರ್ಚಿಗಳಿಲ್ಲ, ಏನು ಮಾಡೋದು ಅಂತ ನಾನು ಹೇಳಿ ತರಾಜು ಲೇಟಾದರೂ ನಾನು PU ಕಾಲೇಜ್ ಹೇಳ್ತೀನಿ ಅಲ್ಲಿಂದ ಅರ್ಥನಿಸಿ ಹಾಕಿ ಅವ್ರು ಮಾಡಿ ಅಂತ ಹೇಳಿ. ಅದಾದಮೇಲೆ ನಾನು ನಮ್ಮ MSc ನನ್ನ MD ಎಷ್ಟು ಲಕ್ಷ ಬೇಕಾದಮ್ಮ ಅಂತ ಹೇಳಿ ಆಗ ಅವರು 13 ಏನೋ ಹೇಳೋರು. ಆಗ ನಾನು ಇಮಿಡಿಯೇಟಾಗಿ ಅಲ್ಲಿ ಫಾರೆಸ್ಟ್ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಅಲ್ಲಿ ಅಲ್ಲಿಂದ ತಂದು ಎಲ್ಲವನ್ನು ಕೊಟ್ಟು ಇವತ್ತು ಲಾ ಕಾಲೇಜು ಬಂದಿದೆ. ಇದು ಇಷ್ಟು ನಿರಂತರವಾಗಿ ಸುಮಾರು 17 ವರ್ಷಗಳ ನಡೆದಂಥ ಪ್ರಕ್ರಿಯೆ. ಇದರಲ್ಲಿ ಹೇಳಿದಾಗೆ ಧ್ರುವನಾರಾಯಣವರು ಹೆಚ್ಚು ಪ್ರಯತ್ನವನ್ನು ಪಡ್ತಾರೆ. ಅದಾದಮೇಲೆ ಬಹುಶಃ ನಾನು ಇಲ್ಲಿ 2008ರಲ್ಲಿ ಶಾಸಕ ಮೊದಲಿಗೆ ಇದ್ದಂಥದ್ದು ಒಂದು ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, 5 PU ಕಾಲೇಜುಗಳನ್ನು ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ಕಾಲೇಜು ಇರಲಿಲ್ಲ. ಪ್ರಥಮವಾಗಿ ನಾನು ಹೇಳಿದಾಗೆ ಏನು ಇಂಜಿನಿಯರಿಂಗ್ ಕಾಲೇಜ್, ಆಮೇಲೆ ಮೆಡಿಕಲ್ ಕಾಲೇಜ್, ಆಮೇಲೆ ಲಾ ಕಾಲೇಜ್, ಈ ಲಾ ಕಾಲೇಜ್ ಅಂದರೆ ITI ಕಾಲೇಜು, ಮಹಿಳಾ ಭೋಗಾಪುರದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ವಸತಿ ಕಾಲೇಜು, ಕೇಂದ್ರೀಯ ವಿದ್ಯಾಲಯ ದ್ರೋಣಾರವರೇ ತಂದುಕೊಟ್ಟಂಥ ಕಾಲೇಜು, ಆದರ್ಶ ಶಾಲೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೃಷಿ ವಿಜ್ಞಾನ ಕಾಲೇಜು, ಆಮೇಲೆ ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ಈ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಯೂನಿವರ್ಸಿಟಿ, ಈಗ ಕಾನೂನು ಪದವಿ ಕಾಲೇಜು, ಮತ್ತು ಚಾಮರಾಜನಗರದಲ್ಲಿ ಜಿಲ್ಲಾ ಕೈಗಾರಿಕಾ ಪ್ರದೇಶ. ಆ ಕೈಗಾರಿಕಾ ಪ್ರದೇಶನೂ ನನ್ನ ಅವಧಿನಲ್ಲೇ ಮಾಡಿದ್ದು. ಕೆಲಮಳ್ಳಿ ಮತ್ತು ಬದನಗುಪ್ಪೆಯಲ್ಲಿ ಸುಮಾರು 2200 ಎಕರೆ ಪ್ರದೇಶದಲ್ಲಿ ನಾವು ಅದನ್ನು ತಂದು ಮಾಡಿದಂಥದ್ದು. ಹೀಗೆ ಮತ್ತೆ ನಮ್ಮಲ್ಲಿ ಸಾಕಾದಷ್ಟು ಮತ್ತು ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಉದ್ಘಾಟನಾ ಸಮಾರಂಭವು ನಡೆಯುತ್ತಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮತ್ತು ಅಧ್ಯಕ್ಷತೆ ವಹಿಸಲು ಚಾಮರಾಜನಗರದ ಮಾನ್ಯ ಶಾಸಕರಾದ ಶ್ರೀ ಸಿ ಪುಟ್ಟರಂಗಶೆಟ್ಟಿ ಸರ್ ಅವರು ಈಗಾಗಲೇ ಬಂದು ಆಸೀನರಾಗಿರುತ್ತಾರೆ ಮತ್ತು ಈ ವೇದಿಕೆಯ ಮುಂದೆ ನನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ಆಹ್ವಾನಿತರು ಆಸೀನರಾಗಿದ್ದೀರಿ. ತಮ್ಮೆಲ್ಲರ ಮುಂದೆ ನಮ್ಮ ಕಾಲೇಜಿನ ಹುಟ್ಟು ಮತ್ತು ಬೆಳವಣಿಗೆಯನ್ನು 2 ಮಾತಿನಲ್ಲಿ ಹೇಳಲಿಕ್ಕೆ ಸಂತೋಷ ಪಡುತ್ತಿದ್ದೇನೆ.
ಇನ್ನು ಮುಂದೆ ಈ ಕಾಲೇಜನ್ನು ಬೆಳೆಸುವ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಎಂದರೆ ತಪ್ಪಾಗಲಾರದು. ನಮ್ಮ ಈ ಕಾಲೇಜು ದಿನಾಂಕ 1/3/2019 ಸ್ಥಾಪನೆಯಾಗಿದ್ದು, ಈ ಸ್ಥಾಪನೆಗೆ ಸತತವಾಗಿ ಮಾಜಿ ಸಂಸದರಾದ ಶ್ರೀ ದಿವಂಗತ ಎಸ್ ಧ್ರುವನಾರಾಯಣ ಸರ್ ಅವರ ಪರಿಶ್ರಮ ಮುಖ್ಯವಾಗಿದೆ. ಇದು ಮಾನ್ಯ ಸಂಸದರಿಗೆ ಕಾಲೇಜಿನ ಮೇಲೆ ಮತ್ತು ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸುತ್ತದೆ. ದಿವಂಗತ ಶ್ರೀ ಎಸ್ ಧ್ರುವನಾರಾಯಣ ಸರ್ ಮತ್ತು ಮಾನ್ಯ ಶಾಸಕರಾದ ಶ್ರೀ ಸಿ ಪುಟ್ಟರಂಗಶೆಟ್ಟಿ ಸರ್ ಇವರ ಸತತ ಪರಿಶ್ರಮದ ಫಲವಾಗಿ ನಾವು ಈ ದಿನ ನೂತನ ಕಾಲೇಜು ಮತ್ತು ಸಾಂಸ್ಕೃತಿಕ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿರುತ್ತದೆ. ಸತತ 6 ವರ್ಷಗಳ ನಂತರ ಈ ನಮ್ಮ ಕಾಲೇಜು ಪ್ರಾರಂಭವಾಗಿದ್ದು, ಕೆಲವು ತಾಂತ್ರಿಕ ತೊಂದರೆಗಳಿಂದ ಪ್ರಾರಂಭವಾಗುವುದು